ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರೈಡರ್ ರೆಬಲ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಸಂಡೇ ಇವತ್ತು ಮನೇಲಿದ್ದೀನಿ. ನಾನು ವೆಹಿಕಲ್ ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದೆ 2018 ವೆಹಿಕಲ್ ತೊಗೊಂಡಿದ್ದಾಗ ನಂದು ಡ್ಯೂಕ್ 200. ಸೊ ಅವಾಗ ಒಂದು ಹೆಲ್ಮೆಟ್ ತೊಗೊಂಡಿದ್ದೆ. ಸೊ ವೇಗದೊಂದು ಹೆಲ್ಮೆಟ್ ತೊಗೊಂಡಿದ್ದೆ. ಸೊ ಅದು ಹೊಸ ಹೆಲ್ಮೆಟ್ ತೊಗೊಂಡ್ಮೇಲೆ ಯೂಸೇ ಮಾಡಿಲ್ಲ, ಹಂಗೆ ಇಟ್ಬಿಟ್ಟಿದ್ದೀನಿ. ಸೊ ಕಲರೆಲ್ಲ ಸ್ವಲ್ಪ ಡಲ್ ಆಗಿಬಿಟ್ಟಿದೆ. ಸೊ ಅದನ್ನು ರೀಸ್ಟೋರ್ ಮಾಡೋಣ ಅಂತ ಬನ್ನಿ ತೋರಿಸ್ತೀನಿ. ಆ ಹೆಲ್ಮೆಟ್ ಯಾವುದು ಅಂತ ತೋರಿಸ್ತೀನಿ ನೋಡಿ. ವೇಗದು ಒನ್ ಆಫ್ ದ ಫೇಮಸ್ಸು. ಇದೆಲ್ಲ ತುಂಬ ಟ್ರೆಂಡಿಂಗಲ್ಲಿತ್ತು ಆವಾಗ 2018 ತೊಗೊಂಡಾಗ. ತುಂಬ ಟ್ರೆಂಡಿಂಗಲ್ಲಿತ್ತು ಹೆಲ್ಮೆಟು. ಸೊ ಅದಕ್ಕೋಸ್ಕರ ನೋಡಿ ತೊಗೊಂಡಿದ್ದೆ. ಸೊ ಜೊತೆಗೆ ನೋಡಿ, ಸೊ ಇದು ಕಾರ್ಬನ್ ಫೈಬರ್ ಮ್ಯಾಟ್ ರ್ಯಾಪು ಮತ್ತು ಫಾರ್ಜ್ ಕಾರ್ಬನ್ನು. ಸೊ 2 ಟೈಪ್ ಇದೆ ನನ್ನ ಹತ್ರ. ನೋಡೋಣ ಯಾವ ಥರ ಆಗುತ್ತೆ, ನೋಡಿ ಮಾಡೋಣ. ಮತ್ತು ಸೊ ಹೀಟಿಂಗೋಸ್ಕರ ರ್ಯಾಪ್ಗೆ ಹೇರ್ ಡ್ರೈಯರ್ ಇಟ್ಕೊಂಡಿದ್ದೀನಿ. ನಮ್ಮ ಹತ್ರ ಏನು ಪ್ರೊಫೆಷ್ನಲ್ ಟೂಲ್ಸ್ ಇಲ್ಲ, ಏನಿಲ್ಲ, ಏನಿದ್ರು ಜುಗಾಡು ಮಾಡಿ ನೋಡೋಣ ಯಾವ ಥರ ಬರುತ್ತೆ ಅಂತ. ಬನ್ನಿ ಫಸ್ಟು ಇದನ್ನು ಎಲ್ಲ ಡಿಸೆಸೆಂಬಲ್ ಮಾಡೋಣ, ಎಲ್ಲ ಓಪನ್ ಮಾಡೋಣ ಇದನ್ನು. A few moments later. ಸೊ ಡಿಸೆಸೆಂಬ್ಲಿ ಎಲ್ಲ ಆಯಿತು. ಇದೆಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ. ಇದು ನೋಡ್ಬೋದು ನೀವು, ಇದೆಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟು ಮ್ಯಾಟ್ರ್ ಏನಪ್ಪ ಅಂತಂದರೆ, ಕ್ಲೀನ್ ಮಾಡ್ಕೋಬೇಕು ಇದನ್ನು. ಫುಲ್ಲು ಕ್ಲೀನ್ ಮಾಡಿಕೊಂಡು ಆಮೇಲೆ ನೋಡಬೇಕು ಈ ಲೈನ್ಸ್ ಹತ್ರ ಕಟ್ ಬರೋ ಥರ ನೋಡಿಕೊಂಡು, ಯಾಕಂದರೆ ಫುಲ್ ಒನ್ ಪೀಸ್ ಬರೋಲ್ಲ. ಸೊ ಯಾವ ಥರ ಪಾರ್ಟ್ಸಲ್ಲಿ ಫಸ್ಟು ಮೇಲ್ಗಡೆದು, ಆಮೇಲೆ ಈ ಬ್ಯಾಕ್ ಸೈಡ್ಸು ಆ ಥರ ಅಂದ್ಕೊಂಡು ಮಾಡ್ಕೊಂಬಿಡೋಣ ಅಂತ ನಾನು. ಯಾಕಂದರೆ ಫುಲ್ಲು ರ್ಯಾಪು ಒಂದು ಪೀಸಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ ಹೆಲ್ಮೆಟ್ಗೆ. ಮತ್ತು ಫಸ್ಟು ಇದರಿಂದ ಸ್ಟಾರ್ಟ್ ಮಾಡೋಣ ಅಂತ, ಯಾಕಂದರೆ ನಮಗೂ ಅಷ್ಟು ಐಡಿಯಾ ಇಲ್ಲ ರ್ಯಾಪ್ ಹೆಂಗೆ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು. ನೋಡಿದ್ದೀವಿ ಅಷ್ಟೇ. ರ್ಯಾಪಿಂಗ್ ಮಾಡೋ ಸ್ಟೋರಲ್ಲೆಲ್ಲ ಹೋಗ್ತೀವಲ್ಲ, ವೆಹಿಕಲ್ಸ್ ಎಲ್ಲ ಸ್ಟಿಕರಿಂಗ್ ಮಾಡಿಸ್ತೀವಲ್ಲ, ಅಲ್ಲಿ ಮಾತ್ರ ನೋಡಿದ್ದೀನಿ ಯಾವ ಥರ ಮಾಡ್ತಾರೆ ಅಂತ. ಸೊ ಫಸ್ಟ್ ಇದರಿಂದ ಸ್ಟಾರ್ಟ್ ಮಾಡೋಣ, ಸ್ಮಾಲ್ ಪೀಸಿಂದ. ಆಮೇಲೆ ಹೆಲ್ಮೆಟಿಗೆ ಬರ್ತೀನಿ. ಸೊ ಬನ್ನಿ ಇದಕ್ಕೆ ರ್ಯಾಪ್ ಮಾಡೋಣ. ಫಸ್ಟು ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೋಬೇಕು. ಎಡ್ಜಸ್ಟ್ ಮಾತ್ರ ಭಾಳ ಕ್ಲೀನ್ ಮಾಡಬೇಕು ಇದಕ್ಕೆ. ಮೈಕ್ರೋಫೈಬರ್ ಕ್ಲಾತಲ್ಲಿ ಏನಂದರೆ ಬೇಗ ಡ್ರೈ ಆಗುತ್ತೆ ಮತ್ತು ಕ್ಲೀನ್ ಆಗುತ್ತೆ. ಡಸ್ಟ್ ಹೇಳ್ಕೊಳ್ಳುತ್ತೆ ಹೊರತು ಡಸ್ಟ್ ರಿಟರ್ನ್ ಇದರಲ್ಲೇ ಇದಾಗೋದಿಲ್ಲ. ಸೊ ಅದಕ್ಕೋಸ್ಕರ ಮೈಕ್ರೋಫೈಬರ್ ಕ್ಲಾತ್ಸ್ ಯೂಸ್ ಮಾಡಬೇಕು. ಗಾಡಿ ಒರೆಸೋಕ್ಕೂ ಅಷ್ಟೇ ಮೈಕ್ರೋಫೈಬರ್ ಕ್ಲಾತ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಈ ವೇಸ್ಟ್ ಬಟ್ಟೆಗಳು, ಇದು ಟೀ ಶರ್ಟು, ಕಾಟನ್ ಬಟ್ಟೆಗಳು ಅದೆಲ್ಲ ಯೂಸ್ ಮಾಡಿಬಿಟ್ಟು ಸ್ಕ್ರ್ಯಾಚಸ್ ಬೇಗ ಆಗುತ್ತೆ. ಇಷ್ಟು ಕ್ಲೀನಾಗಿ ಒರೆಸ್ಕೊಳ್ಬೇಕು. ಸ್ವಲ್ಪ ಹೀಟ್ ಮಾಡ್ಕೋಬೇಕು, ಈಸಿ ಆಗುತ್ತೆ ನಮ್ಮದು ರ್ಯಾಪ್ ಮಾಡೋಕ್ಕೆ. ನೀರು ಸ್ಪ್ರೇ ಹೊಡೆದಲ್ಲ, ಅದೆಲ್ಲ ಡ್ರೈ ಆಗೋಗುತ್ತೆ. ಏನಾಗುತ್ತೆ, ರ್ಯಾಪ್ ಕೂರೋಕ್ಕೆ ಈಸಿ.
ಸೆಂಟ್ರಿಂದ ಮಾಡಬೇಕು. ಆ್ಯಕ್ಚುಲಿ ಫಸ್ಟು ಇದು ಸ್ಟಿಕ್ಕರ್ ಏನಿದೆ, ಸ್ಟಿಕ್ಕರ್ನ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಸೆಂಟ್ರ್ ತಗೊಳ್ಳಿ. ಸೊ ಸೆಂಟ್ರ್ ತಗೊಂಡು ಸೊ ಇಲ್ಲಿವರೆಗೂ ಓಪನ್ ಮಾಡಿ ಹಾಕ್ಕೊಳ್ಳಿ. ಅದು ಈಸಿ ಆಗುತ್ತೆ. ಆಮೇಲೆ ಎಲ್ಲಿ ಹೀಟಿಂಗ್ ಬೇಕಾಗತ್ತೆ, ರಿಕ್ವೈರ್ಡ್ ಇರುತ್ತೆ, ಅಲ್ಲಿ ಹೀಟ್ ಮಾಡಿ ಕೂರಿಸ್ಕೋಬೇಕಷ್ಟೆ. ಸ್ನೇಹಿತರೆ, ಮಾತ್ರ ಫಿನಿಶಿಂಗ್ ಮಾತ್ರ ಸೂಪರಾಗಿ ಬಂದಿದೆ ಅಂದ್ಕೊಳ್ಳಿ. ಇಷ್ಟು ಸಖತ್ತಾಗಿ ಬಂದಿದೆ ಅಂದರೆ ನಮ್ಗೆ ಏನಿದ್ರೆ 99% ಕೊಡ್ಬೋದು, 100% ಅಂತೂ ಕೊಡೋಕ್ಕಾಗಲ್ಲ. ಯಾಕಂದರೆ ನಾವು ಪ್ರೊಫೆಷ್ನಲ್ಸ್ ಅಲ್ಲ. ಪ್ರೊಫೆಷ್ನಲಿ ಸೇಲ್ಸ್ ಆದರೂ ಸೊ ಬೈಕಿಂಗ್ ಬಗ್ಗೆ ತುಂಬಾ ಅಂದರೆ ತುಂಬಾ ಇದು ನಮಗೆ ಕ್ರೇಜು, ಪ್ಯಾಷನ್ನು. ಫಿನಿಶಿಂಗ್ ಮಾತ್ರ ಸೂಪರಾಗಿ ಬಂದಿದೆ ಸ್ನೇಹಿತರೆ. A few moments later. ನೋಡಿ ಸ್ನೇಹಿತರೆ, ಇಷ್ಟು ಬಂದಿದೆ ಫಿನಿಶಿಂಗು. ಇದಕ್ಕಿನ್ನ ಬೇಕಾ? ಹಾಂ, ಇಷ್ಟು ಸೂಪರಾಗಿ ಬಂದಿದೆ ಫಿನಿಶಿಂಗು. ಸೊ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಸೆಂಟ್ರಲ್ಲಿ ಸೊ ಎಲ್ಲೆಲ್ಲಿ ಕರ್ವ್ಸ್ ಇದೆ ಅಲ್ಲಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಹಂಗೆ ಫೋಲ್ಡ್ ಮಾಡಿ ಹಾಕ್ಬಿಡೋಣ ಅಂತ. ಸೊ ಈಸಿ ಆಗುತ್ತೆ ಅವಾಗ. ಅಂದರೆ ಒಳಗಡೆ ಫೋಲ್ಡಿಂಗ್ ಇದ್ದರೆ ಬೇಗ ಆಚೆ ಬರಲ್ಲ ರ್ಯಾಪು ಅಂತ ಅಷ್ಟೇ. ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಇದನ್ನು ಏನು ಮಾಡಬೇಕಂದ್ರೆ ಈ ಥರ ಜಸ್ಟ್ ಈ ಥರ ಫೋಲ್ಡ್ ಮಾಡಿಬಿಟ್ರೆ ಮುಗೀತು. ಫಿನಿಶಿಂಗ್ ಸೂಪರಾಗಿ ಬರುತ್ತೆ ನಿಮಗೆ. ಫಿನಿಶಿಂಗ್ ಮಾತ್ರ ಸ್ನೇಹಿತರೆ, ಹೆಲ್ಮೆಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬನ್ನಿ ನೆಕ್ಸ್ಟ್ ಮುಂದುವರಿಯೋಣ. ಸೊ ಫಸ್ಟು ಬಂದು ಇಲ್ಲಿಂದ ಈ ಫುಲ್ಲು ಇಷ್ಟು ಪಾರ್ಟ್, ಸೊ ಇಷ್ಟು ಪಾರ್ಟ್ ಮಾತ್ರ ಕವರ್ ಮಾಡ್ಕೊತೀನಿ. ನೆಕ್ಸ್ಟು ಈ ಬಾಟಮ್ ಪಾರ್ಟ್ ಆಮೇಲೆ ಹೋಗೋಣ. ಸೊ ಇದೆಲ್ಲ ರ್ಯಾಪ್ ಆದಮೇಲೆ ಸೊ ಅಂದರೆ ಲೆಟರ್ಸು ಲೈಕ್ ವೇಗ, SI ಮಾರ್ಕು ಅದೆಲ್ಲ ಹಾಕ್ಸ್ತೀನಿ.
ನೋಡಿ ಸ್ನೇಹಿತರೆ, ಏನು ಸಖತ್ತಾಗ್ಬೋದಾಯ್ತು ಗೊತ್ತಾ ಫಿನಿಶಿಂಗು. ಇದು ಬ್ಲೂ ಕಲರ್ ಆ್ಯಕ್ಚುಲಿ ಜಸ್ಟು ನಾನು ರೆಫರೆನ್ಸ್ ಕಟ್ ಮಾಡ್ಕೊಳಕ್ಕೆ ಅಷ್ಟೇ ಹಾಕಿರೋದು. ಬ್ಲೂ ಕಲರ್ ಏನು ಬರಲ್ಲ, ಅದು ತೆಗೆದುಬಿಡ್ತೀನಿ. ಅದು ಹಾಕೊಂಡು ಮಾಡಿದ್ರೆ ಸ್ವಲ್ಪ ಲೆವೆಲಾಗಿ ಕಟ್ ಆಗುತ್ತೆ, ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಕಷ್ಟ ಅಂತ ಅಷ್ಟೇ. ಸೊ ಇಲ್ಲೂ ಅದು ಇದು ಬರುತ್ತೆ, ಯಾವುದಪ್ಪ ಅದು ಎಲ್ಲಿದೆ, ಸೊ ನೋಡಿ ಇದು ಬರುತ್ತೆ. ಸೊ ಇದು ಬರುತ್ತೆ. ಸೊ ಇದನ್ನು ಫೋರ್ಜ್ ಕಾರ್ಡ್ ಬಂದು ಮಾಡಿ ಟ್ರೈ ಮಾಡೋಣ. ಸೊ ಅದೇ ಇದಕ್ಕೂ ರ್ಯಾಪ್ ಮಾಡಿ ಹಾಕ್ತೀನಿ. ನೋಡಿ ಆ ಥರ ಬಂದಿದೆ ಫಿನಿಶಿಂಗ್ ಅಂತ, ಹಾಗೆ ರ್ಯಾಪ್ ಆಗಿದೆ. ಸೊ ಇಷ್ಟು ಆಗಿದೆ ಮೇಲ್ಗಡೆ ಪಾರ್ಟು. ಮಿನಿಮಮ್ ಅಂದ್ರೂ ಒಂದು ಮುಕ್ಕಾಲು ಅವರಿಂದ 1 ಅವರ್ ಅಷ್ಟು ಹಿಡಿಸಿದೆ ಬರೀ ಇಷ್ಟು ಮಾಡೋಕ್ಕೇ. ಸೊ ಇಲ್ಲಿ ಬಂದ್ಬಿಟ್ಟು ಇದು ಬರುತ್ತೆ. ಸೊ ಈ ಥರ ಬರುತ್ತೆ ಫಿನಿಶಿಂಗ್. ನೋಡಿ ಸಖತ್ತಾಗಿ ಬಂದಿದೆ ಅದು. ಮತ್ತು ಇದು ಸೊ ಇದೆರಡು ಇಷ್ಟಕ್ಕೆ ಮುಗಿಸಿದ್ದೀನಿ. ಸೊ ಈ ಥರ ಬರುತ್ತೆ. ಸೊ ಇನ್ನು ಮಿಕ್ಕಿದ್ದು ರ್ಯಾಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ, ಇದ್ರದ್ದೇ ಪಾರ್ಟ್ 2 ಹಾಕ್ತೀನಿ ಸೀರೀಸು. ಸೊ ಇದ್ರದ್ದು ಇನ್ನೊಂದು ಏನಂದರೆ, ಒಳಗಡೆದು ಕುಷನ್ಸ್ ಕೂಡ ನನಗೇನಾಗಿದೆ ಅಂತಂದರೆ ಫುಲ್ ಲೂಸ್ ಆಗಿಬಿಟ್ಟಿದೆ. ಸೊ ಇದ್ರದ್ದು ಎಲ್ಲಾದರೂ ಕುಷನ್ ಸಿಕ್ಕಿದ್ರೆ ಲಿಂಕ್ ಕಳಿಸಿ, ಇಲ್ಲಾಂದರೆ ಕಮೆಂಟ್ ಹಾಕಿ. ಎಲ್ಲಾದರೂ ಇಲ್ಲೇ ಬೆಂಗಳೂರಲ್ಲಿ ಎಲ್ಲಾದರೂ ಸಿಗುತ್ತೆ ಅಂತಂದರೆ ಹೋಗ್ತೀನಿ, ಲೊಕೇಶನ್ ಹೇಳಿ. ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಇಲ್ಲಾಂದರೆ ನಿಮ್ಗೇನಾದರೂ ಗೊತ್ತಿದ್ದರೆ. ಸೊ ಹುಡುಕ್ದೆ ಒಂದು 2-3 ಕಡೆ, ಇಲ್ಲ ಅಂತಂದರು. ಎಲ್ಲಾದರೂ ನಿಮಗೆ ಸಿಕ್ಕಿದ್ರೆ ಕಮೆಂಟ್ ಹಾಕಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ಇನ್ನು ಮಿಕ್ಕಿದಿರೋದು ಬಂದ್ಬಿಟ್ಟು ನೆಕ್ಸ್ಟು ಪಾರ್ಟ್ ಬಂದ್ಬಿಟ್ಟು ಇದೆಲ್ಲ ಫುಲ್ಲು ಕವರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಆಗುತ್ತೆ ಅಂತ ಅಂದ್ಬಿಟ್ಟು. ಅಲ್ಲಿ ತನಕ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದಕ್ಕೆ ಏನಾದರೂ ಇನ್ನೂ ಮೇಲ್ಗಡೆ ಸ್ಟಿಕ್ಕರು ಲೈಕ್ ಡಿಸೈನ್ಸು, ನೇಮ್ಸು ಎಲ್ಲ ಬರೆಸ್ತೀನಿ, ಅದರದ್ದು ಕೂಡ ಬ್ಲಾಗ್ ಹಾಕ್ತೀನಿ. ಸೊ ನಿಮ್ಮ ರೈಡರ್ ರೆಬೆಲ್ ಸೈನಿಂಗ್ ಆಫ್. ಸಿಗೋಣ ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ.